ಪೊಲೀಸರು ಕೂಡ ಆಗಮಿಸಿದ್ದಾರೆ. ತುರ್ತು ಭೂಸ್ಪರ್ಶಕ್ಕೆ ಸಂಪೂರ್ಣವಾಗಿ ವಿಮಾನ ಸುಟ್ಟು ಕರಕಲಾಗಿದೆ. ವಿಮಾನದಲ್ಲಿ ಪ್ರಯಾಣಿಸ್ತಾ ಇದ್ದಂತಹ ಅಜಿತ್ ಪವಾರ್ಗೆ ಗಂಭೀರವಾದಂತಹ ಗಾಯಗಳಾಗಿದೆ ಅನ್ನುವಂತ ಮಾಹಿತಿ ಈಗ ಸಿಗ್ತಾ ಇರೋದು. ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಕೂಡ ಅದೇ ವಿಮಾನದಲ್ಲಿದ್ರು. ಭೀಕರ ವಿಮಾನ ದುರಂತದಲ್ಲಿ 4 ರಿಂದ 5 ಮಂದಿಗೆ ಗಾಯಗಳಾಗಿದೆ. ತುರ್ತು ಭೂಸ್ಪರ್ಶಕ್ಕೆ ಕಂಪ್ಲೀಟ್ ಆಗಿ ವಿಮಾನ ಕ್ರಾಶ್ ಆಗಿ ಬೆಂಕಿಗಾಹುತಿಯಾಗಿದೆ. ಆದ್ರೆ ಅದರಲ್ಲಿ ಇದ್ದಂಥವರನ್ನ ರಕ್ಷಿಸಿದ್ರ, ಏನಾಯ್ತು, ಎಷ್ಟು ಜನ ಇದ್ರು, ಯಾರೆಲ್ಲ ಪ್ರಯಾಣಿಸ್ತಾ ಇದ್ರು, ಎಲ್ಲಿಂದ ಬರ್ತಾ ಇದ್ದಂತ ವಿಮಾನ, ಇಂತ ಹಲವು ಪ್ರಶ್ನೆಗಳಿದೆ. ಜೊತೆಯಲ್ಲಿ ಈ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ರೆ ಇಡೀ ವಿಮಾನ ಸುಟ್ಟು ಕರಕಲಾದಂತೆ ಭಾಸವಾಗ್ತಾ ಇದೆ. ಎಲ್ಲೂ ನೋಡಿದ್ರು ದಟ್ಟವಾದಂತ ಹೊಗೆ ಕಾಣಿಸ್ತಾ ಇರೋದು. ಮತ್ತೊಂದು ಕಡೆಯಲ್ಲಿ ಅಲ್ಲಲ್ಲಿ ಬೆಂಕಿ, ಎಲ್ಲವೂ ಅಂದ್ರೆ ಎಕ್ಸ್ಪ್ಲೋಡ್ ಆದಂತಹ ರೀತಿಯಲ್ಲಿ ಅಲ್ಲಲ್ಲಿ ಬೆಂಕಿ, ಜೊತೆಯಲ್ಲಿ ವಿಮಾನದ ಅವಶೇಷಗಳು ಕೂಡ ನೆಲದ ತುಂಬಾ ಬಿದ್ದಿರೋದನ್ನ ಗಮನಿಸ್ತಾ ಇದ್ದೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಂಜಿತ್ ಶಿರಿಯಾರ್ ಜಾಯ್ನ್ ಆಗಿದ್ದಾರೆ ಲೈವ್ ನಲ್ಲಿ. ರಂಜಿತ್, ಅಜಿತ್ ಪವಾರ್ ಇದ್ದಂತ ವಿಮಾನ ಈಗ ತುರ್ತು ಭೂಸ್ಪರ್ಶ ಮಾಡಿರೋದು, ಪ್ರಶ್ನೆಗಳು ಹಲವಾರಿದೆ. ಅಟ್ ದಿಸ್ ಪಾಯಿಂಟ್ ಈ ಸಂದರ್ಭದಲ್ಲಿ ಏನೇನ್ ಅಪ್ಡೇಟ್ಸ್ ಇದೆ? ಅಜಿತ್ ಪವಾರ್ ಅವರ ಆರೋಗ್ಯ ಪರಿಸ್ಥಿತಿ ಹೇಗಿದೆ ಅನ್ನೋದರ ಜೊತೆಗೆ ಯಾರಿದ್ರು, ಎಲ್ಲಿಂದ ಬರ್ತಾ ಇತ್ತು ವಿಮಾನ, ತುರ್ತು ಭೂಸ್ಪರ್ಶ ಮಾಡುವಂತಹ ಅನಿವಾರ್ಯತೆ ಯಾಕೆ ಬಂತು, ಏನೇನ್ ಮಾಹಿತಿ ಇದೆ ಈ ಪ್ರೆಸೆಂಟ್ ಸಂದರ್ಭದಲ್ಲಿ? ಖಂಡಿತ ಅಶ್ವಿನಿ, ಆಘಾತಕಾರಿ ವಿಚಾರ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಪ್ರಯಾಣ ಮಾಡ್ತಾ ಇದ್ದಂತಹ ವಿಮಾನ ಈಗ ಅಪಘಾತ ಸಂಭವಿಸಿದೆ ಅನ್ನುವಂತ ಶಾಕಿಂಗ್ ವಿಚಾರ ಈಗ ಗೊತ್ತಾಗಿದೆ. ರಿಪಬ್ಲಿಕ್ ಕನ್ನಡ ಫಸ್ಟ್ ಎಕ್ಸ್ಕ್ಲೂಸಿವ್ ಆಗಿ ಘಟನೆ ಹೇಗಾಯ್ತು, ಎಲ್ಲಾಯ್ತು ಅನ್ನೋದ್ರ ಮಾಹಿತಿಯನ್ನ ಈಗ ರಿಪಬ್ಲಿಕ್ ಕನ್ನಡ ನಿಮ್ ಮುಂದೆ ಸಂಪೂರ್ಣವಾಗಿ ತೆರೆದಿಡ್ತಾ ಇದೆ. ಬಾರಾಮತಿ, ಮಹಾರಾಷ್ಟ್ರದ ಬಾರಾಮತಿ ಅನ್ನೋಲ್ಲಿ 4 ಜನ ಪ್ರಯಾಣಿಕರು, ಅದರಲ್ಲಿ ಅಜಿತ್ ಪವಾರ್ ಕೂಡ ಒಬ್ರು. ಅಜಿತ್ ಪವಾರ್ ಅವರ ಜೊತೆಗೆ 4 ಜನ ಇದ್ರು ಅನ್ನುವಂತ ಮಾಹಿತಿ ಈಗ ಪ್ರಾಥಮಿಕವಾಗಿ ಲಭ್ಯ ಆಗಿದೆ. ಇಂಜಿನ್ ನಲ್ಲಿ ಏನಾದ್ರೂ ಲೋಪದೋಷ ಆಯ್ತಾ, ಟೆಕ್ನಿಕಲಿ ಏನಾದ್ರೂ ಸಮಸ್ಯೆ ಆಯ್ತಾ ಅನ್ನೋದು ಕೂಡ ಇನ್ನಷ್ಟೇ ತನಿಖೆ ವೇಳೆ ತಿಳಿದು ಬರಬೇಕಾಗಿದೆ. ಏನೋ ಟೆಕ್ನಿಕಲ್ ಇಶ್ಯೂ ಆಗಿರೋ ಕಾರಣದಿಂದಲೇ ತುರ್ತು ಭೂಸ್ಪರ್ಶವನ್ನ ಮಾಡೋದಕ್ಕೆ ಪೈಲಟ್ ಪ್ರಯತ್ನ ಪಡ್ತಾನೆ. ಆ ಸಮಯದಲ್ಲಿ ಅಜಿತ್ ಪವಾರ್ ಇದ್ದಂತೆ ಇದೇ ವಿಮಾನ ಈಗ ಸ್ಫೋಟ ಆಗಿದೆ, ಬ್ಲಾಸ್ಟ್ ಆಗಿದೆ. ಇದರ ತೀವ್ರತೆಯನ್ನ ನೋಡ್ತಾ ಇದ್ರೆ ಬಹುಶಃ ಭಾರಿ ಅನಾಹುತ ಸಂಭವಿಸಿರಬಹುದು ಅನ್ನುವಂತಹ ಅನುಮಾನಗಳು ಮೂಡ್ತಾ ಇದೆ. ಸದ್ಯಕ್ಕೆ ಈಗ ರಕ್ಷಣಾ ಕಾರ್ಯಾಚರಣೆಯೂ ಕೂಡ ಭರದಿಂದ ಸಾಗಿದೆ ಅನ್ನೋದು ಮಾಹಿತಿ ಲಭ್ಯ ಆಗಿದೆ. ಅಜಿತ್ ಪವಾರ್ ಅವರಿಗೆ ಅವರ ಆರೋಗ್ಯದ ಸ್ಥಿತಿ, ಅವರು ಇಂಜೂರ್ಡ್ ಆಗಿ ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನಾವು ಕೂಡ ಈಗ ಕಲೆ ಹಾಕ್ತಾ ಇದೀವಿ. ಆದ್ರೆ ಆ ಘಟನೆಯ ಚಿತ್ರಣವನ್ನ ನೋಡ್ತಾ ಇದ್ರೆ ಸ್ಫೋಟ ಆದಂತ ಅಥವಾ ಆ ವಿಮಾನ ಅಪಘಾತ ಆಗಿ ಅದು ಬೆಂಕಿ ಹೊತ್ತಿಕೊಂಡು ಉರಿದು ಈಗ ಸಂಪೂರ್ಣವಾಗಿ ಆ ಬೆಂಕಿಯನ್ನು ನಂದಿಸಿದ್ದಾರೆ. ಆ ವಿಮಾನದ ಅವಶೇಷಗಳನ್ನ ನೋಡ್ತಾ ಇದ್ರೆ ಭಾರಿ ಇದರಲ್ಲಿ ಅವಘಡವೇ ಸಂಭವಿಸಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಮಹಾರಾಷ್ಟ್ರದ ಬಾರಾಮತಿ ಅನ್ನೋಲ್ಲಿ ತುರ್ತು ಭೂಸ್ಪರ್ಶವನ್ನ ಮಾಡುವಂತ ಸಮಯದಲ್ಲಿ ಈ ಒಂದು ಘಟನೆ ಆಗಿದೆ, ದುರಂತ ಆಗಿದೆ ಅನ್ನೋದು ಈಗ ಪ್ರಾಥಮಿಕವಾಗಿ ತಿಳಿದು ಬರ್ತಾ ಇರುವಂತ ಮಾಹಿತಿ. ಆದ್ರೆ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ರು ಅನ್ನೋದು ಇಲ್ಲಿವರೆಗೂ ಕೂಡ ಖಚಿತ ಮಾಹಿತಿ ಲಭ್ಯ ಆಗಿಲ್ಲ. ಆ ಮಾಹಿತಿಯನ್ನ ನಾವೀಗ ಪರಿಶೀಲಿಸ್ತಾ ಇದ್ದೀವಿ. ಪ್ರಾಥಮಿಕವಾಗಿ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಅಜಿತ್ ಪವಾರ್ ಅವರು ಇದ್ದಂತ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಡಿಸಿಎಂ ಅಜಿತ್ ಪವಾರ್ ಇದ್ದಂತಹ ವಿಮಾನ ತುರ್ತು ಭೂಸ್ಪರ್ಶ ಆಗುವ ಸಮಯದಲ್ಲಿ ವಿಮಾನದಲ್ಲಿ ಕಂಡುಬಂದಂತಹ ತಾಂತ್ರಿಕ ದೋಷದ ಹಿನ್ನೆಲೆಯಲ್ಲಿ ಅಥವಾ ಇಂಜಿನ್ ಬಹುಶಃ ಇದರಲ್ಲಿ ಕೆಲಸ ಮಾಡದೇ ಆಗಿರಬಹುದೇನೋ, ಈ ಕಾರಣದಿಂದ ಆಗಿರುವಂತಹ ದುರಂತದಲ್ಲಿ ಈಗ ಅಜಿತ್ ಪವಾರ್ ಸೇರಿದಂತೆ ಸುಮಾರು 4 ಜನ ಇಂಜೂರ್ಡ್ ಆಗಿದ್ದಾರೆ ಅನ್ನುವಂಥದ್ದು ಈಗ ತಿಳಿದು ಬಂದಿರುವಂತಹ ಮಾಹಿತಿ. ಆದ್ರೆ ಸಾವು ನೋವಾಗಿದೆಯಾ, ಇನ್ನಷ್ಟೇ ಮಾಹಿತಿಯನ್ನ ನಾವು ಕಲೆ ಹಾಕ್ತಾ ಇದ್ದೀವಿ. ಪ್ರಾಥಮಿಕವಾಗಿ ಇಷ್ಟು ಮಾಹಿತಿ ಈಗ ಲಭ್ಯ ಆಗಿದೆ. ಎಲ್ಲಿಂದ ಯಾವ ಕಡೆ ಹೋಗ್ತಿದ್ರು ಅನ್ನೋದು ಕೂಡ ಇನ್ನಷ್ಟೇ ಮಾಹಿತಿ ಖಚಿತಪಡಿಸಬೇಕಾಗಿದೆ. ಸದ್ಯಕ್ಕೆ ಇತ್ತೀಚೆಗೆ ಅಹಮದಾಬಾದ್ ನಲ್ಲಿ ಸಂಭವಿಸಿರುವಂತಹ ದುರಂತವನ್ನು ಕೂಡ ನಾವು ನೋಡಿದ್ದೀವಿ. ಸುಮಾರು 200ಕ್ಕೂ ಹೆಚ್ಚು ಜನ ವಿಮಾನ ದುರಂತದಲ್ಲಿ ಮೃತಪಟ್ಟಿದ್ರು. ಈಗ ಅದಾದ ನಂತರ ಮತ್ತೊಂದು ವಿಮಾನ ಅವಘಡ ಸಂಭವಿಸಿ ಅದರಲ್ಲಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳೇ ಅದರಲ್ಲಿ ಅಪಘಾತದಲ್ಲಿ ಇಂಜೂರ್ಡ್ ಆಗಿರೋದು ಬಹಳ ಆಘಾತಕಾರಿ ವಿಚಾರ. ಸದ್ಯಕ್ಕೆ ಈಗ ಅಜಿತ್ ಪವಾರ್ ಅವರ ಪರಿಸ್ಥಿತಿ ಅಥವಾ ಅವರ ಆರೋಗ್ಯದ ಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಾಗ ಅವರಿಗೆ ಗಂಭೀರತರವಾದ ಗಾಯಗಳಾಗಿದೆ ಅನ್ನೋದು ಈಗ ಪ್ರಾಥಮಿಕವಾಗಿ ಸಿಕ್ಕಂತ ಮಾಹಿತಿ. ತುರ್ತು ಭೂಸ್ಪರ್ಶ ಆಗುವಂತ ಸಮಯದಲ್ಲಿ ವಿಮಾನದಲ್ಲಿ ಕಂಡು ಬಂದಂತ ಬೆಂಕಿ ಅದು ಸ್ಫೋಟ ಆಗುತ್ತೆ. ಸ್ಫೋಟ ಆಗಿ ವಿಮಾನ ಈಗ ನುಚ್ಚು ಅಂದ್ರೆ ಅವಶೇಷಗಳು ಈಗ ಸಂಪೂರ್ಣವಾಗಿ ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ದಾವೆ. ಅಜಿತ್ ಪವಾರ್ ಅವರನ್ನ ಈಗ ಈ ಸದ್ಯಕ್ಕೆ ಅಲ್ಲಿಂದ ರೆಸ್ಕ್ಯೂ ಮಾಡಿದ್ದಾರೆ ಅನ್ನುವಂತ ಮಾಹಿತಿಯೂ ಕೂಡ ಪ್ರಾಥಮಿಕವಾಗಿ ಲಭ್ಯ ಆಗ್ತಾ ಇರೋದು. ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಅಲ್ಲಿ ವಿಮಾನ
ಅಪಘಾತ ಆದಂತ ಸಮಯದಲ್ಲಿ ಸಿಕ್ಕಂತ ಅವಶೇಷಗಳು ಹೇಳ್ತಾ ಇದೆ ಈ ವಿಮಾನದ ಅಪಘಾತ ಎಷ್ಟು ಭೀಕರವಾಗಿತ್ತು ಅನ್ನೋದನ್ನ ಅಲ್ಲಿರುವಂತ ಅವಶೇಷಗಳು, ವಿಮಾನದ ಅವಶೇಷಗಳೇ ಹೇಳ್ತಾ ಇವೆ. ಬಾರಾಮತಿ, ಮಹಾರಾಷ್ಟ್ರದ ಬಾರಾಮತಿ ಅನ್ನುವ ಸ್ಥಳದಲ್ಲಿ ತುರ್ತು ಭೂಸ್ಪರ್ಶ ಯಾಕೆ ಮಾಡೋದಕ್ಕೆ ಹೊರಟರು? ಏನಾದ್ರೂ ಟೆಕ್ನಿಕಲ್ ತೊಂದರೆಗಳಾಗಿತ್ತಾ, ಅಥವಾ ಏನಾದ್ರೂ ಇಂಜಿನ್ ಸರಿಯಾಗಿ ಕೆಲಸ ಮಾಡ್ಲಿಲ್ವಾ, ಅಥವಾ ಫ್ಯೂಲ್ ಅಲ್ಲಿ ಕನೆಕ್ಟ್ ಆಗಿಲ್ವಾ? ಇದೆಲ್ಲವೂ ಕೂಡ ಈಗ ಇರುವಂತ ಅನುಮಾನಗಳು. ಸದ್ಯಕ್ಕೆ ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನು ಬ್ಲಾಕ್ ಬಾಕ್ಸ್, ವಿಮಾನದ ಬ್ಲಾಕ್ ಬಾಕ್ಸ್ ಸಿಕ್ಕಿದ್ರೆ ಆ ಸಮಯದಲ್ಲಿ ಲಾಸ್ಟ್ ಮೂವ್ಮೆಂಟ್ ನಲ್ಲಿ ಅಲ್ಲಿ ಪೈಲಟ್ ಏನಾಯ್ತು ಅನ್ನೋದ್ರ ಬಗ್ಗೆ ಏನಾದ್ರೂ ಕಮಾಂಡ್ ಮಾಡಿದ್ನ, ಇದೆಲ್ಲವೂ ಕೂಡ ತಿಳಿದು ಬರಬೇಕಾಗಿದೆ. ಸದ್ಯಕ್ಕೆ ಈವರೆಗೂ ಕೂಡ ಪ್ರಾಥಮಿಕವಾದಂತಹ ಮಾಹಿತಿಯ ಪ್ರಕಾರ ಅಜಿತ್ ಪವಾರ್ ಅವರು ಸೇಫ್ ಆಗಿದ್ದಾರೆ ಅನ್ನುವಂಥದ್ದು, ಅವರಿಗೆ ಗಂಭೀರ ಗಾಯವಾಗಿದೆ, ಆದ್ರೆ ಜೀವಂತವಾಗಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಸದ್ಯದ ಮಾಹಿತಿ ಲಭ್ಯ ಆಗಿದೆ. ಅವರು ಸೇರಿದಂತೆ ಸುಮಾರು 4 ಜನ ಪ್ರಯಾಣ ಮಾಡ್ತಾ ಇದ್ರು. 4 ಜನರ ಸ್ಥಿತಿ ಚಿಂತಾಜನಕವಾಗಿದೆ ಅನ್ನೋದು ಕೂಡ ಈಗ ಮಾಹಿತಿ ಲಭ್ಯ ಆಗಿದೆ. ತುರ್ತು ಭೂಸ್ಪರ್ಶದ ಅಗತ್ಯ ಏನಿತ್ತು ಅನ್ನೋದು ತಿಳಿದು ಬರಬೇಕಾಗಿದೆ. ಪೈಲಟ್ ಏನಾದ್ರೂ ಬದುಕುಳಿದಿದ್ರೆ ಅವರಿಂದಲೂ ಕೂಡ ಪೊಲೀಸರು ಕೂಡ ಆಗಮಿಸಿದ್ದಾರೆ. ತುರ್ತು ಭೂಸ್ಪರ್ಶಕ್ಕೆ ಸಂಪೂರ್ಣವಾಗಿ ವಿಮಾನ ಸುಟ್ಟು ಕರಕಲಾಗಿದೆ. ವಿಮಾನದಲ್ಲಿ ಪ್ರಯಾಣಿಸ್ತಾ ಇದ್ದಂತಹ ಅಜಿತ್ ಪವಾರ್ಗೆ ಗಂಭೀರವಾದಂತಹ ಗಾಯಗಳಾಗಿದೆ ಅನ್ನುವಂತ ಮಾಹಿತಿ ಈಗ ಸಿಗ್ತಾ ಇರೋದು. ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಕೂಡ ಅದೇ ವಿಮಾನದಲ್ಲಿದ್ರು. ಭೀಕರ ವಿಮಾನ ದುರಂತದಲ್ಲಿ 4 ರಿಂದ 5 ಮಂದಿಗೆ ಗಾಯಗಳಾಗಿದೆ. ತುರ್ತು ಭೂಸ್ಪರ್ಶಕ್ಕೆ ಕಂಪ್ಲೀಟ್ ಆಗಿ ವಿಮಾನ ಕ್ರಾಶ್ ಆಗಿ ಬೆಂಕಿಗಾಹುತಿಯಾಗಿದೆ. ಆದ್ರೆ ಅದರಲ್ಲಿ ಇದ್ದಂತವರನ್ನ ರಕ್ಷಿಸಿದ್ರ, ಏನಾಯ್ತು, ಎಷ್ಟು ಜನ ಇದ್ರು, ಯಾರೆಲ್ಲ ಪ್ರಯಾಣಿಸ್ತಾ ಇದ್ರು, ಎಲ್ಲಿಂದ ಬರ್ತಾ ಇದ್ದಂತ ವಿಮಾನ, ಇಂತ ಹಲವು ಪ್ರಶ್ನೆಗಳಿದೆ. ಜೊತೆಯಲ್ಲಿ ಈ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ರೆ ಇಡೀ ವಿಮಾನ ಸುಟ್ಟು ಕರಕಲಾದಂತೆ ಭಾಸವಾಗ್ತಾ ಇದೆ. ಎಲ್ಲೂ ನೋಡಿದ್ರು ದಟ್ಟವಾದಂತ ಹೊಗೆ ಕಾಣಿಸ್ತಾ ಇರೋದು. ಮತ್ತೊಂದು ಕಡೆಯಲ್ಲಿ ಅಲ್ಲಲ್ಲಿ ಬೆಂಕಿ, ಎಲ್ಲವೂ ಅಂದ್ರೆ ಎಕ್ಸ್ಪ್ಲೋಡ್ ಆದಂತಹ ರೀತಿಯಲ್ಲಿ ಅಲ್ಲಲ್ಲಿ ಬೆಂಕಿ, ಜೊತೆಯಲ್ಲಿ ವಿಮಾನದ ಅವಶೇಷಗಳು ಕೂಡ ನೆಲದ ತುಂಬಾ ಬಿದ್ದಿರೋದನ್ನ ಗಮನಿಸ್ತಾ ಇದ್ದೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಂಜಿತ್ ಶಿರಿಯಾರ್ ಜಾಯ್ನ್ ಆಗಿದ್ದಾರೆ ಲೈವ್ ನಲ್ಲಿ. ರಂಜಿತ್, ಅಜಿತ್ ಪವಾರ್ ಇದ್ದಂತಹ ವಿಮಾನ ಈಗ ತುರ್ತು ಭೂಸ್ಪರ್ಶ ಮಾಡಿರೋದು, ಪ್ರಶ್ನೆಗಳು ಹಲವಾರಿದೆ. ಅಟ್ ದಿಸ್ ಪಾಯಿಂಟ್ ಈ ಸಂದರ್ಭದಲ್ಲಿ ಏನೇನ್ ಅಪ್ಡೇಟ್ಸ್ ಇದೆ? ಅಜಿತ್ ಪವಾರ್ ಅವರ ಆರೋಗ್ಯ ಪರಿಸ್ಥಿತಿ ಹೇಗಿದೆ ಅನ್ನೋದರ ಜೊತೆಗೆ ಯಾರಿದ್ರು, ಎಲ್ಲಿಂದ ಬರ್ತಾ ಇತ್ತು ವಿಮಾನ, ತುರ್ತು ಭೂಸ್ಪರ್ಶ ಮಾಡುವಂತಹ ಅನಿವಾರ್ಯತೆ ಯಾಕೆ ಬಂತು, ಏನೇನ್ ಮಾಹಿತಿ ಇದೆ ಈ ಪ್ರೆಸೆಂಟ್ ಸಂದರ್ಭದಲ್ಲಿ? ಖಂಡಿತ ಅಶ್ವಿನಿ, ಆಘಾತಕಾರಿ ವಿಚಾರ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಪ್ರಯಾಣ ಮಾಡ್ತಾ ಇದ್ದಂತಹ ವಿಮಾನ ಈಗ ಅಪಘಾತ ಸಂಭವಿಸಿದೆ ಅನ್ನುವಂತ ಶಾಕಿಂಗ್ ವಿಚಾರ ಈಗ ಗೊತ್ತಾಗಿದೆ. ರಿಪಬ್ಲಿಕ್ ಕನ್ನಡ ಫಸ್ಟ್ ಎಕ್ಸ್ಕ್ಲೂಸಿವ್ ಆಗಿ ಘಟನೆ ಹೇಗಾಯ್ತು, ಎಲ್ಲಾಯ್ತು ಅನ್ನೋದ್ರ ಮಾಹಿತಿಯನ್ನ ಈಗ ರಿಪಬ್ಲಿಕ್ ಕನ್ನಡ ನಿಮ್ ಮುಂದೆ ಸಂಪೂರ್ಣವಾಗಿ ತೆರೆದಿಡ್ತಾ ಇದೆ. ಬಾರಾಮತಿ, ಮಹಾರಾಷ್ಟ್ರದ ಬಾರಾಮತಿ ಅನ್ನೋಲ್ಲಿ 4 ಜನ ಪ್ರಯಾಣಿಕರು, ಅದರಲ್ಲಿ ಅಜಿತ್ ಪವಾರ್ ಕೂಡ ಒಬ್ರು. ಅಜಿತ್ ಪವಾರ್ ಅವರ ಜೊತೆಗೆ 4 ಜನ ಇದ್ರು ಅನ್ನುವಂತ ಮಾಹಿತಿ ಈಗ ಪ್ರಾಥಮಿಕವಾಗಿ ಲಭ್ಯ ಆಗಿದೆ. ಇಂಜಿನ್ ನಲ್ಲಿ ಏನಾದ್ರೂ ಲೋಪದೋಷ ಆಯ್ತಾ, ಟೆಕ್ನಿಕಲಿ ಏನಾದ್ರೂ ಸಮಸ್ಯೆ ಆಯ್ತಾ ಅನ್ನೋದು ಕೂಡ ಇನ್ನಷ್ಟೇ ತನಿಖೆ ವೇಳೆ ತಿಳಿದು ಬರಬೇಕಾಗಿದೆ. ಏನೋ ಟೆಕ್ನಿಕಲ್ ಇಶ್ಯೂ ಆಗಿರೋ ಕಾರಣದಿಂದಲೇ ತುರ್ತು ಭೂಸ್ಪರ್ಶವನ್ನ ಮಾಡೋದಕ್ಕೆ ಪೈಲಟ್ ಪ್ರಯತ್ನ ಪಡ್ತಾನೆ. ಆ ಸಮಯದಲ್ಲಿ ಅಜಿತ್ ಪವಾರ್ ಇದ್ದಂತೆ ಇದೇ ವಿಮಾನ ಈಗ ಸ್ಫೋಟ ಆಗಿದೆ, ಬ್ಲಾಸ್ಟ್ ಆಗಿದೆ. ಇದರ ತೀವ್ರತೆಯನ್ನ ನೋಡ್ತಾ ಇದ್ರೆ ಬಹುಶಃ ಭಾರಿ ಅನಾಹುತ ಸಂಭವಿಸಿರಬಹುದು ಅನ್ನುವಂತಹ ಅನುಮಾನಗಳು ಮೂಡ್ತಾ ಇದೆ. ಸದ್ಯಕ್ಕೆ ಈಗ ರಕ್ಷಣಾ ಕಾರ್ಯಾಚರಣೆಯೂ ಕೂಡ ಭರದಿಂದ ಸಾಗಿದೆ ಅನ್ನೋದು ಮಾಹಿತಿ ಲಭ್ಯ ಆಗಿದೆ. ಅಜಿತ್ ಪವಾರ್ ಅವರಿಗೆ ಅವರ ಆರೋಗ್ಯದ ಸ್ಥಿತಿ, ಅವರು ಇಂಜೂರ್ಡ್ ಆಗಿ ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನಾವು ಕೂಡ ಈಗ ಕಲೆ ಹಾಕ್ತಾ ಇದೀವಿ. ಆದ್ರೆ ಆ ಘಟನೆಯ ಚಿತ್ರಣವನ್ನ ನೋಡ್ತಾ ಇದ್ರೆ ಸ್ಫೋಟ ಆದಂತ ಅಥವಾ ಆ ವಿಮಾನ ಅಪಘಾತ ಆಗಿ ಅದು ಬೆಂಕಿ ಹೊತ್ತಿಕೊಂಡು ಉರಿದು ಈಗ ಸಂಪೂರ್ಣವಾಗಿ ಆ ಬೆಂಕಿಯನ್ನು ನಂದಿಸಿದ್ದಾರೆ. ಆ ವಿಮಾನದ ಅವಶೇಷಗಳನ್ನ ನೋಡ್ತಾ ಇದ್ರೆ ಭಾರಿ ಇದರಲ್ಲಿ ಅವಘಡವೇ ಸಂಭವಿಸಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಮಹಾರಾಷ್ಟ್ರದ ಬಾರಾಮತಿ ಅನ್ನೋಲ್ಲಿ ತುರ್ತು ಭೂಸ್ಪರ್ಶವನ್ನ ಮಾಡುವಂತ ಸಮಯದಲ್ಲಿ ಈ ಒಂದು ಘಟನೆ ಆಗಿದೆ, ದುರಂತ ಆಗಿದೆ ಅನ್ನೋದು ಈಗ ಪ್ರಾಥಮಿಕವಾಗಿ ತಿಳಿದು ಬರ್ತಾ ಇರುವಂತ ಮಾಹಿತಿ. ಆದ್ರೆ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ರು ಅನ್ನೋದು ಇಲ್ಲಿವರೆಗೂ ಕೂಡ ಖಚಿತ ಮಾಹಿತಿ ಲಭ್ಯ ಆಗಿಲ್ಲ. ಆ ಮಾಹಿತಿಯನ್ನ ನಾವೀಗ ಪರಿಶೀಲಿಸ್ತಾ ಇದ್ದೀವಿ. ಪ್ರಾಥಮಿಕವಾಗಿ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಅಜಿತ್ ಪವಾರ್ ಅವರು ಇದ್ದಂತ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಡಿಸಿಎಂ ಅಜಿತ್ ಪವಾರ್ ಇದ್ದಂತಹ ವಿಮಾನ ತುರ್ತು ಭೂಸ್ಪರ್ಶ ಆಗುವ ಸಮಯದಲ್ಲಿ ವಿಮಾನದಲ್ಲಿ ಕಂಡು ಬಂದಂತಹ ತಾಂತ್ರಿಕ ದೋಷದ ಹಿನ್ನೆಲೆಯಲ್ಲಿ ಅಥವಾ ಇಂಜಿನ್ ಬಹುಶಃ ಇದರಲ್ಲಿ ಕೆಲಸ ಮಾಡದೆ ಆಗಿರಬಹುದೇನೋ, ಈ ಕಾರಣದಿಂದ ಆಗಿರುವಂತಹ ದುರಂತದಲ್ಲಿ ಈಗ ಅಜಿತ್ ಪವಾರ್ ಸೇರಿದಂತೆ ಸುಮಾರು 4 ಜನ ಇಂಜೂರ್ಡ್ ಆಗಿದ್ದಾರೆ ಅನ್ನುವಂಥದ್ದು ಈಗ ತಿಳಿದು ಬಂದಿರುವಂತಹ ಮಾಹಿತಿ. ಆದ್ರೆ ಸಾವು ನೋವಾಗಿದೆಯಾ,
ಇನ್ನಷ್ಟೇ ಮಾಹಿತಿಯನ್ನ ನಾವು ಕಲೆ ಹಾಕ್ತಾ ಇದ್ದೀವಿ. ಪ್ರಾಥಮಿಕವಾಗಿ ಇಷ್ಟು ಮಾಹಿತಿ ಈಗ ಲಭ್ಯ ಆಗಿದೆ. ಎಲ್ಲಿಂದ ಯಾವ ಕಡೆ ಹೋಗ್ತಿದ್ರು ಅನ್ನೋದು ಕೂಡ ಇನ್ನಷ್ಟೇ ಮಾಹಿತಿ ಖಚಿತಪಡಿಸಬೇಕಾಗಿದೆ. ಸದ್ಯಕ್ಕೆ ಇತ್ತೀಚೆಗೆ ಅಹಮದಾಬಾದ್ನಲ್ಲಿ ಸಂಭವಿಸಿರುವಂತಹ ದುರಂತವನ್ನು ಕೂಡ ನಾವು ನೋಡಿದ್ದೀವಿ. ಸುಮಾರು 200ಕ್ಕೂ ಹೆಚ್ಚು ಜನ ವಿಮಾನ ದುರಂತದಲ್ಲಿ ಮೃತಪಟ್ಟಿದ್ರು. ಈಗ ಅದಾದ ನಂತರ ಮತ್ತೊಂದು ವಿಮಾನ ಅವಘಡ ಸಂಭವಿಸಿ ಅದರಲ್ಲಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳೇ ಅದರಲ್ಲಿ ಅಪಘಾತದಲ್ಲಿ ಇಂಜೂರ್ಡ್ ಆಗಿರೋದು ಬಹಳ ಆಘಾತಕಾರಿ ವಿಚಾರ. ಸದ್ಯಕ್ಕೆ ಈಗ ಅಜಿತ್ ಪವಾರ್ ಅವರ ಪರಿಸ್ಥಿತಿ ಅಥವಾ ಅವರ ಆರೋಗ್ಯದ ಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಾಗ ಅವರಿಗೆ ಗಂಭೀರತರವಾದ ಗಾಯಗಳಾಗಿದೆ ಅನ್ನೋದು ಈಗ ಪ್ರಾಥಮಿಕವಾಗಿ ಸಿಕ್ಕಂತ ಮಾಹಿತಿ. ತುರ್ತು ಭೂಸ್ಪರ್ಶ ಆಗುವಂತ ಸಮಯದಲ್ಲಿ ವಿಮಾನದಲ್ಲಿ ಕಂಡು ಬಂದಂತ ಬೆಂಕಿ ಅದು ಸ್ಫೋಟ ಆಗುತ್ತೆ. ಸ್ಫೋಟ ಆಗಿ ವಿಮಾನ ಈಗ ನುಚ್ಚು ಅಂದ್ರೆ ಅವಶೇಷಗಳು ಈಗ ಸಂಪೂರ್ಣವಾಗಿ ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ದಾವೆ. ಅಜಿತ್ ಪವಾರ್ ಅವರನ್ನ ಈಗ ಈ ಸದ್ಯಕ್ಕೆ ಅಲ್ಲಿಂದ ರೆಸ್ಕ್ಯೂ ಮಾಡಿದ್ದಾರೆ ಅನ್ನುವಂತ ಮಾಹಿತಿಯೂ ಕೂಡ ಪ್ರಾಥಮಿಕವಾಗಿ ಲಭ್ಯ ಆಗ್ತಾ ಇರೋದು. ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಅಲ್ಲಿ ವಿಮಾನ ಅಪಘಾತ ಆದಂತ ಸಮಯದಲ್ಲಿ ಸಿಕ್ಕಂತ ಅವಶೇಷಗಳು ಹೇಳ್ತಾ ಇದೆ ಈ ವಿಮಾನದ ಅಪಘಾತ ಎಷ್ಟು ಭೀಕರವಾಗಿತ್ತು ಅನ್ನೋದನ್ನ ಅಲ್ಲಿರುವಂತ ಅವಶೇಷಗಳು, ವಿಮಾನದ ಅವಶೇಷಗಳೇ ಹೇಳ್ತಾ ಇವೆ. ಬಾರಾಮತಿ, ಮಹಾರಾಷ್ಟ್ರದ ಬಾರಾಮತಿ ಅನ್ನುವ ಸ್ಥಳದಲ್ಲಿ ತುರ್ತು ಭೂಸ್ಪರ್ಶ ಯಾಕೆ ಮಾಡೋದಕ್ಕೆ ಹೊರಟರು? ಏನಾದ್ರೂ ಟೆಕ್ನಿಕಲ್ ತೊಂದರೆಗಳಾಗಿತ್ತಾ ಅಥವಾ ಏನಾದ್ರೂ ಎಂಜಿನ್ ಸರಿಯಾಗಿ ಕೆಲಸ ಮಾಡಲಿಲ್ವಾ ಅಥವಾ ಫ್ಯೂಲ್ ಅಲ್ಲಿ ಕನೆಕ್ಟ್ ಆಗಿಲ್ವಾ? ಇದೆಲ್ಲವೂ ಕೂಡ ಈಗ ಇರುವಂತ ಅನುಮಾನಗಳು. ಸದ್ಯಕ್ಕೆ ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನು ಬ್ಲಾಕ್ ಬಾಕ್ಸ್, ವಿಮಾನದ ಬ್ಲಾಕ್ ಬಾಕ್ಸ್ ಸಿಕ್ಕಿದ್ರೆ ಆ ಸಮಯದಲ್ಲಿ ಲಾಸ್ಟ್ ಮೂವ್ಮೆಂಟ್ ನಲ್ಲಿ ಅಲ್ಲಿ ಪೈಲಟ್ ಏನಾಯ್ತು ಅನ್ನೋದ್ರ ಬಗ್ಗೆ ಏನಾದ್ರೂ ಕಮಾಂಡ್ ಮಾಡಿದ್ನ, ಇದೆಲ್ಲವೂ ಕೂಡ ತಿಳಿದು ಬರಬೇಕಾಗಿದೆ. ಸದ್ಯಕ್ಕೆ ಈವರೆಗೂ ಕೂಡ ಪ್ರಾಥಮಿಕವಾದಂತಹ ಮಾಹಿತಿಯ ಪ್ರಕಾರ ಅಜಿತ್ ಪವಾರ್ ಅವರು ಸೇಫ್ ಆಗಿದ್ದಾರೆ ಅನ್ನುವಂಥದ್ದು, ಅವರಿಗೆ ಗಂಭೀರ ಗಾಯವಾಗಿದೆ ಆದ್ರೆ ಜೀವಂತವಾಗಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಸದ್ಯದ ಮಾಹಿತಿ ಲಭ್ಯ ಆಗಿದೆ. ಅವರು ಸೇರಿದಂತೆ ಸುಮಾರು 4 ಜನ ಪ್ರಯಾಣ ಮಾಡ್ತಾ ಇದ್ರು. 4 ಜನರ ಸ್ಥಿತಿ ಚಿಂತಾಜನಕವಾಗಿದೆ ಅನ್ನೋದು ಕೂಡ ಈಗ ಮಾಹಿತಿ ಲಭ್ಯ ಆಗಿದೆ. ತುರ್ತು ಭೂಸ್ಪರ್ಶದ ಅಗತ್ಯ ಏನಿತ್ತು ಅನ್ನೋದು ತಿಳಿದು ಬರಬೇಕಾಗಿದೆ. ಪೈಲಟ್ ಏನಾದ್ರೂ ಬದುಕುಳಿದಿದ್ರೆ ಅವರಿಂದಲೂ ಕೂಡ ರಚಿತ ಹಾಗೆ